ಸಿಂಹರಾಶಿ ವ್ಯಾವಹಾರಿಕವಾಗಿ ತುಂಬ ಗಾಂಭೀರ್ಯವಾಗಿರ್ತೀರಿ. ಇದನ್ನು ಕಂಡು ಹಲವಾರು ಜನಕ್ಕೆ ನಡುಕ ಹುಟ್ಟಬಹುದು ಅಥವಾ ಬೇಸರವಾಗಬಹುದು. ಇನ್ನು ಕೆಲವರಿಗೆ ವ್ಯವಹಾರ ಬೇಡಪ್ಪ ಅಂತ ಹೇಳಿ ಅನ್ನಿಸುವಂತಹ ಸಾಧ್ಯತೆ. ಯೋಜನೆಯಂತೆ ಎಲ್ಲ ಕೆಲಸಗಳು ಕೂಡ ನಡೆಯುತ್ತೆ. ನೀವು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ತೀರೋ ಅದೇ ರೀತಿಯಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಆಗುವಂಥದ್ದಾಗತ್ತೆ. ಸಹಾಯಕರು ತುಂಬ ಪ್ರಾಮಾಣಿಕವಾಗಿರಬೇಕು. ನಿಮಗಿಂತ ಹಿರಿಯ ಅಧಿಕಾರಿಗಳು ಮನೆಯಲ್ಲಿ ದೊಡ್ಡವರ ಜೊತೆಯಲ್ಲಿ ಯಾವುದೇ ರೀತಿಯ ಸುಳ್ಳು ಅಥವಾ ಅವರಿಗೆ ಅಹಿತವಾಗತಕ್ಕಂತಹ ವಾತಾವರಣ ಸೃಷ್ಟಿಯಾಗುವಂತಹ ಕೆಲಸಗಳು ಇದು ಯಾವುದನ್ನು ಕೂಡ ಮಾಡಬಾರದು ಅಂತ ಅರ್ಥ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಥವಾ ಧಾರ್ಮಿಕ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸಬೇಕು. ಯಾವುದೋ ಪುಣ್ಯಕ್ಷೇತ್ರ ಇದೆ, ಅಲ್ಲಿ ನನ್ನ ಕೈಲಾದಂತಹ ಸೇವೆಯನ್ನು ಮಾಡ್ತೀನಿ ಅಂತಕ್ಕಂಥದ್ದು. ಜೊತೆಗೆ ಪೂಜೆ, ಜಪ, ಹೋಮ ಇತ್ಯಾದಿಗಳನ್ನು ನಿಮ್ಮ ನಿಮ್ಮ ನಂಬಿಕೆಗೆ ಅನುಗುಣವಾಗಿ ನೀವು ಆಚರಣೆ ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ, ನಿಮ್ಮ ಶ್ರೇಯಸ್ಸಿಗೆ ಅದು ಪೂರಕವಾಗಿ ಅಥವಾ ಒಳಿತಾಗಿ ಫಲವನ್ನು ನೀಡ್ತಕ್ಕಂಥದ್ದಾಗತ್ತೆ. ಇಲ್ಲಿ ಯಾರ ಬಲವಂತವೂ ಕೂಡ ಕೆಲಸ ಮಾಡೋದಿಲ್ಲ, ಮಾಡಬೇಕಾಗಿಯೂ ಇಲ್ಲ. ನಿಮಗೆ ಸ್ವಯಂ ಪ್ರೇರಣೆಯಿಂದ ಆ ದಿವ್ಯ ಶಕ್ತಿಯನ್ನು ನಂಬತಕ್ಕಂತಹ ಮನಸ್ಸು ಬರಬೇಕು. ದಿವ್ಯ ಕ್ಷೇತ್ರಗಳಲ್ಲಿ ಹೋಗಿ ಸೇವೆಯನ್ನು ಮಾಡ್ತಕ್ಕಂತಹ ಮನಸ್ಥಿತಿ ನಿಮ್ಮದಾಗಬೇಕು ಅನ್ನುವಂಥದ್ದು. ಮಕ್ಕಳ ಭವಿಷ್ಯದ ಬಗ್ಗೆ ಸ್ವಲ್ಪ ಚಿಂತೆಯನ್ನು ನಡೆಸಬೇಕಾಗತ್ತೆ. ಮಕ್ಕಳ ವಿದ್ಯಾಭ್ಯಾಸ, ಅವರ ಉದ್ಯೋಗ, ಜೀವನದಲ್ಲಿ ಅವರು ಒಂದು ಸಾಧನಾ ಮಾರ್ಗದಲ್ಲಿ ಹೋಗ್ತಕ್ಕಂತಹ ಪ್ರಯತ್ನ ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ದಾಂಪತ್ಯದಲ್ಲಿ ಸಾಮರಸ್ಯ ಇರತಕ್ಕಂತಹ ದಿವಸ. ದಂಪತಿಗಳು, ಸತಿಪತಿಗಳು ಅನ್ಯೋನ್ಯವಾಗಿರತಕ್ಕಂತಹದ್ದು. ಇದರ ಸದುಪಯೋಗವನ್ನು, ಸದ್ವಿನಿಯೋಗವನ್ನು, ಒಳ್ಳೆಯ ಕಾರ್ಯಕ್ಕೆ ಈ ಸಮಯವನ್ನು ಬಳಸ್ಕೊಳ್ತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಕುಟುಂಬದಲ್ಲಿ ನಿಮ್ಮ ಗೌರವ, ಪ್ರತಿಷ್ಠೆ ಇತ್ಯಾದಿಗಳು ಹೆಚ್ಚಾಗ್ತಕ್ಕಂಥದ್ದು. ಮಾನಸಿಕವಾದಂತಹ ತೊಂದರೆ ದೂರ ಆಯಿತು ಅನ್ನುವಂತಹ ಭಾವನೆ ಇರುತ್ತೆ. ಆದರೆ ಕುಟುಂಬದಲ್ಲಿ ಆಗತಕ್ಕಂತಹ ಕೆಲವು ಸಣ್ಣ ಪುಟ್ಟ ಅವಘಡಗಳಿಂದ ಏನೋ ಒಂದು ರೀತಿಯಲ್ಲಿ ದೊಡ್ಡ ಮಾನಸಿಕ ಆಘಾತ ನಿಮಗೆ ಆಗ್ತಕ್ಕಂಥದ್ದು. ನಿಮ್ಮ ಯೋಜನೆಗಳನ್ನು ಸರಿಯಾಗಿ ಕಾರ್ಯಗತಗೊಳಿಸಬೇಕು. ಯಾವ ಮಾತನ್ನು ಆಡ್ತೀರಿ ಅಥವಾ ಯಾವ ಒಂದು ಯೋಜನೆಯನ್ನು ಹಾಕ್ತೀರಿ ಅದರ ಬಗ್ಗೆ ಪರಿಪೂರ್ಣ ಆಗುವವರೆಗೆ ಗಮನವನ್ನು ಕೊಡಬೇಕಾದಂಥದ್ದು. ಬೇರೆಯವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿ. ಯಾರಿಗೆ ಅಗತ್ಯ ಇರುತ್ತೋ, ಯಾವ ಯೋಗ್ಯವಾದಂತಹ ಕೆಲಸಕ್ಕೆ ಸಹಾಯ ಮಾಡಬಹುದು ಅಂತಹ ಕೆಲಸಗಳಿಗೆ ಸಹಾಯವನ್ನು ಮಾಡಿ. ನಿಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಿ ವಿಫಲರಾಗ್ತೀರಿ. ಮನೆಯವರೇ ನಿಮ್ಮ ಮಾತನ್ನು ಕೇಳದೇ ಇರುವಾಗ ಹೊರಗಿನ ಜನಕ್ಕೆ ನೀವು ಹೇಗೆ ಸರಿ ಅಂತ ಹೇಳಿ ಅನ್ನಿಸ್ಕೊಳ್ತೀರಿ ಅನ್ನುವಂಥದ್ದು ಯೋಚನೆಗೆ ಬರುತ್ತೆ. ಅನಗತ್ಯವಾದಂತಹ ಮಾತುಗಳನ್ನು ಆಡಬೇಡಿ. ಉತ್ತಮವಾದಂತಹ ಕೆಲಸಗಳನ್ನು ಮಾಡಿ. ಮನೆಯಲ್ಲಿ ಯಾವುದೋ ಮಂಗಳ ಕಾರ್ಯಕ್ಕೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇರತಕ್ಕಂತಹ ಒಂದು ಸಂದರ್ಭ, ವಾತಾವರಣ ಏರ್ಪಾಟಾಗಬಹುದು. ಹಾಗಾಗಿ ಏನೋ ಒಂದು ರೀತಿಯ ಕೋಪದಿಂದ ಮಕ್ಕಳನ್ನೂ ಕೂಡ ದೂರ ಮಾಡಿಕೊಳ್ತೇನೆ ಅಂತಕ್ಕಂತಹ ಶಪಥವನ್ನು ಮಾಡುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮ್ಮ ಕೋಪ ಯಾರನ್ನೂ ಕೂಡ ಸಮಾಧಾನಗೊಳಿಸೋದಿಲ್ಲ, ಯಾರಿಗೂ ಅದರಿಂದ ಪ್ರಯೋಜನ ಆಗೋದಿಲ್ಲ. ನೀವು ಕೋಪಗೊಂಡ್ರೆ ನಿಮ್ಮಷ್ಟಕ್ಕೆ ಅನ್ನುವ ರೀತಿಯಲ್ಲಿ ಆಗಿ ಹೋಗ್ಬಿಡುತ್ತೆ. ವಿಶೇಷವಾಗಿ ಮಾರುತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಿಮ್ಮನ್ನು ದ್ವೇಷಿಸ್ತಕ್ಕಂಥವರು ಹೆಚ್ಚು. ಯಾವಾಗ ನಿಮ್ಮ ಸಾಧನೆ ಒಂದು ಹಂತಕ್ಕೆ ತಲುಪುತ್ತೆ ಅದನ್ನು ನೋಡಿ ಸಹಿಸೋಕ್ಕಾಗದೇ ಇರತಕ್ಕಂಥವರು ನಿಮ್ಮನ್ನು ದ್ವೇಷ ಮಾಡ್ತಾರೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನವೇತ್ಯೋ ಯಸ್ಯ ಗುಣಪ್ರಕರ್ಷಂ ಸತಂ ಸದಾ ನಿಂದತಿ ನಾತ್ರ ಚಿತ್ರಂ ಅಂತ. ಅಂದರೆ ಯಾರಿಗೆ ಯಾವ ವಿಷಯದ ಬಗ್ಗೆ ಏನೂ ಅರಿವಿರುವುದಿಲ್ವೋ ಅಂತಹ ವ್ಯಕ್ತಿಗಳು ಆ ವಿಷಯವನ್ನು, ಅಂತಹ ವ್ಯಕ್ತಿಯನ್ನು ದೂಷಣೆ ಮಾಡ್ತಕ್ಕಂಥದ್ದು ಸಹಜ ಅನ್ನುವಂಥದ್ದು. ಹಾಗಾಗಿ ನೀವು ಅದರ ಬಗ್ಗೆ ಹೆಚ್ಚು ತಲೆಯನ್ನು ಕೆಡಿಸ್ಕೊಳ್ಬೇಕಾದಂಥದ್ದಿಲ್ಲ. ಆದರೆ ಪ್ರಾಮಾಣಿಕತೆ ಇರಲಿ. ಆಗ ನಿಮಗೆ ಒಂದು ಮೌಲ್ಯಯುತವಾದಂತಹ ಮಾತುಗಳನ್ನು ಆಡೋದಕ್ಕೆ ಅಧಿಕಾರವೋ, ಮನಸ್ಸೋ, ಆ ಒಂದು ಸಾಮರ್ಥ್ಯವೋ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ. ಜನರಿಗೆ ವಿರುದ್ಧವಾದಂತಹ ಯಾವುದೇ ಕೆಲಸಗಳನ್ನು ಖಂಡಿತವಾಗಿ ಮಾಡಬೇಡಿ ಅಂತಕ್ಕಂಥದ್ದು. ಅಧಿಕಾರ, ಸ್ಥಾನ ಇದರ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಬೇಡ. ಯಾರೋ ನಿಮ್ಮ ಮಾತನ್ನು ಕೇಳ್ತಾರೆ ಅಂತ ಹೇಳಿ ಅವರಿಗೆ
ವಾಮಮಾರ್ಗವನ್ನು ತೋರಿಸ್ತಕ್ಕಂಥದ್ದಾಗಲಿ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡುವಂಥದ್ದಾಗಲಿ ಖಂಡಿತವಾಗಿ ಬೇಡ ಅಂತ ಅರ್ಥ. ಸಂಜೆಯ ಹೊತ್ತಿಗೆ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂತಹ ಚರ್ಚೆಯನ್ನು ಮಾಡ್ತೀರಿ. ಅದು ನೇರ ಭೇಟಿ ಇರ್ಬೋದು ಅಥವಾ ಫೋನ್ ಮುಖಾಂತರ ಇರ್ಬೋದು, ಏನೇ ಇರ್ಬೋದು, ಒಳ್ಳೆಯ ವಿಷಯಗಳು ಚರ್ಚೆಗೆ ಬರ್ತಕ್ಕಂಥದ್ದಾಗತ್ತೆ. ಹಣದ ವಿಚಾರದಲ್ಲಿ ತೊಂದರೆ ಇಲ್ಲ, ಶುಭ ಇರತಕ್ಕಂಥದ್ದು. ಆದರೆ ಅಹಂಕಾರ ಬೇಡ, ನಾನು ಇನ್ನಷ್ಟು ಮತ್ತಷ್ಟು ಗಳಿಸಬೇಕು ಅಂತಕ್ಕಂತಹ ಸಾತ್ವಿಕ ಭಾವನೆ ಮನಸ್ಸಿನಲ್ಲಿ ಇರಲಿ. ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಅನುಗ್ರಹ ನಿಮ್ಮನ್ನು ಒಳ್ಳೆಯ ಪಥದಲ್ಲಿ ಕರ್ಕೊಂಡು ಹೋಗಲಿ ಅಂತಕ್ಕಂತಹ ಆಶಯ. ಶುಭವಾಗಿ. ವೃಶ್ಚಿಕ ರಾಶಿ, ಅನಗತ್ಯವಾಗಿ ಯಾವ ಬದಲಾವಣೆಯೂ ಕೂಡ ಬೇಡ ಅನ್ನುವಂತಹ ಅರ್ಥ. ಹಾಗಾಗಿ ಯಾವ ವಿಷಯದಲ್ಲಿ ಬದಲಾವಣೆ ಅಂತ ಹೇಳಿ ಬರುತ್ತೋ ಅದನ್ನು ಬಹಳ ನಿಧಾನವಾಗಿ ಚರ್ಚಿಸಿ ಯೋಚನೆ ಮಾಡಿ ನಂತರದಲ್ಲಿ ನಿರ್ಧಾರವನ್ನು ಮಾಡಬೇಕಾಗತ್ತೆ. ನಿಮ್ಮ ಸಮಯ ವಿನಾಕಾರಣ ವ್ಯರ್ಥ ಆಗಬಹುದು. ಹಾಗಾಗಿ ಆ ಸಮಯಕ್ಕೆ ಪ್ರಾಧಾನ್ಯತೆಯನ್ನು, ಸಮಯಕ್ಕೆ ಬೆಲೆಯನ್ನು ಕೊಡಬೇಕಾದಂಥದ್ದು. ನಿಮ್ಮ ಅಕ್ಕಪಕ್ಕದವರ ಜೊತೆಯಲ್ಲಿ ಬಹಳ ಸೌಹಾರ್ದಯುತವಾಗಿ ವರ್ತಿಸಬೇಕು. ಅದಿಲ್ಲ ಅಂತಾದರೆ ಕಷ್ಟವಾದೀತು. ಕೌಟುಂಬಿಕವಾದಂತಹ ಜಗಳ, ಮನಸ್ತಾಪ ಇವೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ತಪ್ಪಿದೆಯೋ ಇಲ್ಲವೋ ಅದು ಬೇರೆ ವಿಚಾರ, ಆದರೆ ಮನಸ್ತಾಪಕ್ಕಂತೂ ಜಗಳಕ್ಕಂತೂ ಅಲ್ಲಿ ಕಾರಣ ಆಗುವಂಥದ್ದು. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇರತಕ್ಕಂತಹ ಗೊಂದಲಗಳನ್ನು ಆದಷ್ಟು ಶೀಘ್ರವಾಗಿ ಬಗೆಹರಿಸ್ಕೊಳ್ಬೇಕು. ಇಲ್ಲದೇ ಇದ್ದರೆ ಆ ವ್ಯವಹಾರದಿಂದ ನಿಮಗೆ ಮತ್ತಷ್ಟು ಸಮಸ್ಯೆಗಳು ಅಥವಾ ಇನ್ನಷ್ಟು ಗೊಂದಲಗಳು ಹೆಚ್ಚಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಗಣನೀಯವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ, ಅದೃಷ್ಟ ಅಥವಾ ಗ್ರಹ ಬಲ ಚೆನ್ನಾಗಿದೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾತ್ರ ಇಲ್ಲಿ ಕೆಲಸ ಮಾಡಬೇಕಾದಂಥದ್ದು. ಅದನ್ನು ಗಮನಿಸ್ಕೊಳ್ಳಿ. ಶ್ರೀರಾಮನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ರಾಮರ ಅನುಗ್ರಹ ನಿಮ್ಮ ಮೇಲಿರಲಿ. ಶುಭವಾಗಿ.